ಹೊನ್ನಾವರ ಪಟ್ಟಣದ ಮಾರ್ತೋಮಾ ಸೆಂಟ್ರಲ್ ಸ್ಕೂಲ್ ವತಿಯಿಂದ ಶನಿವಾರ ಸಾಂಸ್ಕೃತಿಕ ಹಬ್ಬ 2025 ನಡೆಯಲಿದೆ ಎಂದು ಶಾಲೆಯ ಶೈಕ್ಷಣಿಕ ನಿರ್ದೇಶಕರಾದ ಎಚ್ಎನ್ ಪೈ ಹೇಳಿದರು. ಶಾಲೆಯಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕದಂಬ ಸಹೋದಯ ಶಾಲಾ ಸಂಕೀರ್ಣ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಶಾಲೆಗಳ ಒಕ್ಕೂಟವು ಪ್ರತಿ ವರ್ಷದಂತೆ ಅಂತರ್-ಶಾಲಾ ಸ್ಪರ್ಧೆಗಳನ್ನು ಈ ವರ್ಷವೂ ನಡೆಸುತ್ತಿದ್ದು, ಈ ವರ್ಷ ಸಾಂಸ್ಕೃತಿಕ ಹಬ್ಬ 2025 ಮಾರ್ತೋಮಾ ಸೆಂಟ್ರಲ್ ಸ್ಕೂಲ್ ಹೊನ್ನಾವರದಲ್ಲಿ ಆಯೋಜಿಸಿದೆ. ಈ ಒಕ್ಕೂಟದಲ್ಲಿ ಒಟ್ಟು 11 ಶಾಲೆಗಳು ಭಾಗವಹಿಸಲಿದೆ. ಸಾಂಸ್ಕೃತಿಕ ಹಬ್ಬ 2025 ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಕೆಲವು ವೈಯಕ್ತಿಕ ಸ್ಪರ್ಧೆಗಳಾಗಿದ್ದು, ಭಾಷಣ, ಭರತನಾಟ್ಯ ಮತ್ತು ವಾರ್ತಾಪತ್ರಿಕೆ, ಕೊಲಾಜ್, ಬೀದಿ ನಾಟಕ ಮತ್ತು ಜಾನಪದ ಗೀತೆ ಮುಂತಾದ ಹಲವು ಗುಂಪು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಬಿಸಿ ಚಂದ್ರಶೇಖರ್, ಸೀನಿಯರ್ ಸಿವಿಲ್ ಜಡ್ಜ್ ಹೊನ್ನಾವರ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅತಿಥಿಗಳಾಗಿ ಕದಂಬ ಸಹೋದಯ ಶಾಲಾ ಒಕ್ಕೂಟದ ಅಧ್ಯಕ್ಷ ಬಸವರಾಜ್ ಎಚ್ಎಸ್, ಕಾರ್ಯದರ್ಶಿ ಎಸ್ ಜೋನ್ ಬೋಸ್ಕೋ, ಖಜಾಂಚಿ ವಸಂತ್ ಭಟ್ ಪಾಲ್ಗೊಳ್ಳಲಿದ್ದಾರೆ ಎಂದರು. It is their main motto of that ಸಹೋದಯ ಒಕ್ಕೂಟ. ಅವ್ರದ್ದೇನು ಮುಖ್ಯ ಇದಿದೆ, ಎಲ್ಲರೂ ರೈಸಿಂಗ್ ಟುಗೆದರ್, ಎಲ್ಲರೂ ಒಟ್ಟಾಗಿ ಮೇಲೇರಬೇಕು ಹೇಳುವುದಕ್ಕಾಗಿ. ಅದಕ್ಕಾಗಿ ಇಲ್ಲಿ ಪಠ್ಯಕ್ರಮದ ವಿನ್ಯಾಸ ಮಾಡುವುದಕ್ಕಾಗಲಿ, ಮೌಲ್ಯಮಾಪನವನ್ನು ಮಾಡುವುದಕ್ಕಾಗಲಿ, ಶಿಕ್ಷಕರು ಮತ್ತು ಮಕ್ಕಳಿಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದಕ್ಕಾಗಲಿ, ಅಥವಾ ಪೋಷಕರು ಮತ್ತು ಸಮುದಾಯದವರಿಗೆ ವಿವಿಧ ಸಂಕೀರ್ಣಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗಲಿ ಈ ಸಹೋದಯ ಒಕ್ಕೂಟ ಅತ್ಯಂತ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮ ಒಕ್ಕೂಟ ನಾಳೆಗೆ ನಮ್ಮಲ್ಲಿ ಸ್ಕೂಲ್ ಕಾಂಪ್ಲೆಕ್ಸ್ ಶಾಲಾ ಸಂಕೀರ್ಣ ಕಾರ್ಯಕ್ರಮವನ್ನು ನಾಳೆಗೆ ನಡೆಸಲಿಕ್ಕೆ ಇಲ್ಲಿ ಸಂಯೋಜಿಸಲಾಗಿದೆ. ಈ ಸ್ಕೂಲ್ ಕಾಂಪ್ಲೆಕ್ಸ್ನಲ್ಲಿ ವೈಯಕ್ತಿಕ ಸ್ಪರ್ಧೆಗಳು ಜೊತೆಗೆ ಗುಂಪಿನ ಸ್ಪರ್ಧೆಗಳು ಹೀಗೆ ಅವರು ಆಯೋಜಿಸಿದ್ದಾರೆ. 2 ವೈಯಕ್ತಿಕ ಸ್ಪರ್ಧೆಗಳಿರ್ತವೆ. ಒಂದು ಇಂಗ್ಲಿಷ್ ಭಾಷಣ ಕಾರ್ಯಕ್ರಮ ಮತ್ತು ಭರತನಾಟ್ಯ. ಇದು ವೈಯಕ್ತಿಕ ಸ್ಪರ್ಧೆ. ಇದರಲ್ಲಿ 2 ಭಾಗಗಳಿವೆ. 5ರಿಂದ 7ನೇ ತರಗತಿಯವರೆಗೆ ಜೂನಿಯರ್ ಲೆವೆಲ್, 8ರಿಂದ 10ನೇ ತರಗತಿಯವರೆಗೆ ಸೀನಿಯರ್ ಲೆವೆಲ್. ಹೀಗೆ 2 ವಿಭಾಗಗಳನ್ನು ಮಾಡಿ ಪ್ರತಿ ವಿಭಾಗದಲ್ಲಿ ವೈಯಕ್ತಿಕವಾದ 2 ಸ್ಪರ್ಧೆಗಳಿರ್ತವೆ. 1ನೇದಾಗಿ ಇಂಗ್ಲಿಷ್ ಭಾಷಣ ಕಾರ್ಯಕ್ರಮ, 2ನೇದಾಗಿ ಭರತನಾಟ್ಯ ಕಾರ್ಯಕ್ರಮ. ಗುಂಪಿನ ಸ್ಪರ್ಧೆಗಳು ಪ್ರತಿ ವಿಭಾಗಕ್ಕೆ 3 ಇವೆ. ಅವು ಯಾವುವು ಎಂದರೆ ಜಾನಪದ ಗೀತೆಯ ಸ್ಪರ್ಧೆಗಳು. ಪ್ರತಿಯೊಂದು ಗುಂಪಿನಲ್ಲಿ ಅತ್ಯಧಿಕ ಅಂದರೆ 6 ಮಕ್ಕಳು ಭಾಗವಹಿಸಬಹುದು. ಗರಿಷ್ಠ ಸಮಯ ಅಂತಂದರೆ ಅವರಿಗೆ ನಿರ್ದಿಷ್ಟಪಡಿಸಿರ್ತಾರೆ. ಅವರು ಜಾನಪದ ಗೀತೆಯ ಸ್ಪರ್ಧೆಯಲ್ಲಿ, ಅದು ಸಹ 2 ಗುಂಪು, ಜೂನಿಯರ್ ಆ್ಯಂಡ್ ಸೀನಿಯರ್, 5ರಿಂದ 7, 8ರಿಂದ 10. ಬೀದಿ ನಾಟಕ ಸ್ಪರ್ಧೆಗಳು ನಡೆಯುತ್ತವೆ. ಅದರಲ್ಲಿ 8ರಿಂದ 10 ಮಕ್ಕಳು ಪಾಲ್ಗೊಳ್ಳಬಹುದು. ಅದೇ ರೀತಿ ನ್ಯೂಸ್ ಕೊಲಾಜ್, ಸುದ್ದಿಯ ಕೊಲಾಜ್ ಕಾರ್ಯಕ್ರಮ ಇದೆ. ಅದರಲ್ಲಿ 2 ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಆ ಕೊಲಾಜನ್ನು ಅವರು 1 ಗಂಟೆ ಇದರಲ್ಲಿ ನಿರ್ಮಿಸಬೇಕು. ಅವರದೇ ಆದಂಥ ವಸ್ತುಗಳನ್ನು ತಂದು ಅದಕ್ಕೆ ಮೌಲ್ಯಮಾಪನವನ್ನು ಮಾಡಲಾಗ್ತದೆ. ಹಾಗಾಗಿ ಸೆಂಟ್ರಲ್ ಸ್ಕೂಲಿಗೆ ಇನ್ಕ್ಲೈನ್ ಇಲ್ಲದೇ ಇರುವಂತಹ, ಅತ್ಯಂತ ಅನುಭವಿ ಇರುವಂತಹ ಉತ್ತಮ ನಿರ್ಣಾಯಕರ ತಂಡವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಆ ಒಂದು ನಿರ್ಣಾಯಕರು ನಾಳೆಗೆ ಈ ಎಲ್ಲ ಸ್ಪರ್ಧೆಗಳಿಗೆ ನಿರ್ಣಯವನ್ನು ಕೈಗೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮಗಳು ನಾಳೆ ಸರಿಯಾಗಿ 9 ಗಂಟೆಗೆ ನಾವು ಎಲ್ಲರನ್ನೂ ಇಲ್ಲಿ ವಿವಿಧ ಶಾಲೆಗಳಿಂದ, ಪ್ರತಿ ಶಾಲೆಯಿಂದ 40 ವಿದ್ಯಾರ್ಥಿಗಳು, 2 ಶಿಕ್ಷಕರು ಮತ್ತು ಒಬ್ಬ ಪ್ರಾಚಾರ್ಯರು, ಹೀಗೆ 43 ಜನರು ಬರುವಂತಹ ಒಂದು ಅಪೇಕ್ಷೆ. ಪತ್ರಿಕಾಗೋಷ್ಠಿಯಲ್ಲಿ ಮಾರ್ತೋಮಾ ಶಾಲೆಗಳ ವ್ಯವಸ್ಥಾಪಕರಾದ ರೇ ಐಸೋನ್ ಜೋಸುವಾ, ಖಜಾಂಚಿ ಕೆಸಿ ವರ್ಗ್ರೀಸ್, ಪ್ರಾಂಶುಪಾಲರಾದ ಆನ್ಸಿ ಅನ್ನಾ ಫಿಲಿಪ್, ಉಪಪ್ರಾಂಶುಪಾಲರಾದ ವನಿತಾ ಕುದ್ರಗಿ ಉಪಸ್ಥಿತರಿದ್ದರು.